ಮಾವ ಮಾವ ತಗೋ ಕಾಫಿ ಕುಡಿ. ಹೇ ಸಾನು, ಏನೇ ನಿಂದು ಮಾವ ಮಾವ ಅಂದ್ಕೊಂಡು ಕ್ಲೀನಾಗಿ ರಮೇಶ ಅಂತ ಕರಿಬಾರ್ದಾ? ಅದೇನಿದು ಮಾವ ಮಾವ ಅಂತ ಹೊಸದಾಗಿ? ಮೊದ್ಲೇನೋ ಅತ್ತೆ ಮಗ ಅಂತ ಪ್ರೀತಿಯಿಂದ ರಮೇಶ ಅಂತ ಕರಿತಿದ್ದೆ. ಅದೇ ಈಗ ನಿಂಗೆ ಮದ್ವೆ ಬೇರೆ ಆಗೋಗಿದೆ, ನಾನು ನಿನ್ಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ, ಅದಕ್ಕೆ ಮಾವ ಮಾವ ಅಂತಿದ್ದೀನಿ. ಯಾಕೋ ನೀನು ನಮ್ಮ ಮಾವ ಅಲ್ವಾ? ನೀನು ನನ್ನ ಸೋದರತ್ತೆ ಮಗ ತಾನೇ, ನಾನು ಆ ಥರ ಕರೆದ್ರೆ ಏನು ತಪ್ಪು? ತಪ್ಪೇನಿಲ್ಲ, ಆದರೆ ಹೊಸ್ದಾಗಿ ನೀನು ಈ ಥರ ಮಾವ ಮಾವ ಅಂತ ಕರೆದ್ರೆ ನನಗೆ ಯಾರೋ ಕರೆದಂಗೆ ಆಗುತ್ತೆ. ನೀನು ನಮ್ಮ ಅತ್ತೆ ಮಗಳು ಸಾನ್ವಿನೇ ಅಲ್ಲ ಅನಿಸುತ್ತೆ, ಅದಕ್ಕೆ ಹೇಳಿದೆ ಅಷ್ಟೆ. ಅಯ್ಯೋ ಬಿಡಿ ಮಾವ, ಸ್ವಲ್ಪ ದಿವಸ ತಾನೇ, ಆಮೇಲೆ ಅದೇ ಅಭ್ಯಾಸ ಆಗುತ್ತೆ. ಏನು ಹೇಳ್ತೀರಾ ರಮೇಶ್ ಮಾವ? ಹೇ ಲೂಸು, ಏನೇ ನಿಂದು? ಅಯ್ಯೋ ಏನ್ ರಮೇಶ್ ಮಾವ ನೀವು ನಂದು ಲೂಸು ಅಂತೆಲ್ಲ ಹೇಳ್ತಿರಲ್ಲ. ಸರಿ ಬಿಡಿ ಹೋಗ್ಲಿ, ನೀವು ನಮ್ಮ ಮಾವ ತಾನೇ. ನೀವೇನಂದ್ರು ನನ್ಗೆ ಓಕೆನೆ. ಫಸ್ಟ್ ಇವಾಗ ಕಾಫಿ ಕುಡೀರಿ, ಹೇಗಿದೆ ಅಂತ ಹೇಳಿ. ಆಗ್ಲೇ ಏನೋ ನಾನು ಆಡ್ಕೋತಿದ್ರಲ್ಲ, ಕಾಫಿ ಕುಡಿದು ನೋಡಿ ಹೇಳಿ. ನಿನಗಂತೂ ನಿಜವಾಗ್ಲೂ ತಲೆ ಕೆಟ್ಟಿದೆ ಅನಿಸುತ್ತೆ. ಸರಿ ಇರು, ಅದು ನೋಡೇ ಬಿಡ್ತೀನಿ ಹೇಗೆ ಮಾಡಿದ್ಯೋ ಕಾಫಿ ಅಂತ. ಆದ್ರೂ ನನ್ನ ಹೆಂಡತಿ ಮಾಡೋ ಥರ ಕಾಫಿ ಯಾರು ಮಾಡೋಕ್ಕಾಗಲ್ಲ. ನೀನಂತೂ ಆ ಥರ ಎಲ್ಲ ರೇಂಜ್ ಅಂತ ಅನ್ಕೋಬೇಡ, ನೋಡೋಣ, ಕುಡ್ದು ನೋಡ್ತೀನಿ ಇರು. ಓಹೋ ಹೌದಾ, ಆಯ್ತು, ಮೊದಲು ಕುಡಿದು ನೋಡು ಮಾವ, ಆಮೇಲೆ ಹೇಗಿದೆ ಅಂತ ಹೇಳುವಂತೆ. ಆಯಿತು ಇರು, ಯಾಕಂಗೆ ಬಡ್ಕೊತೀಯ? ಮೊದಲು ಈ ಮಾವ ಮಾವ ಅನ್ನೋದನ್ನ ನಿಲ್ಲಿಸು. ನನಗಂತೂ ಕೇಳಿ ಕೇಳಿ ಇರಿಟೇಟ್ ಆಗ್ತಾ ಇದೆ. ಆಯ್ತು ಮಾವ, ಅಲ್ಲಲ್ಲ, ಆಯ್ತು ರಮೇಶ, ಕುಡಿ, ಮೊದಲು ಕಾಫಿ ಕುಡಿದು ನೋಡು ಹೇಗಿದೆ ಅಂತ. ಸರಿ ಆಯಿತು ಇರು. ಅಪ್ಪ ದೇವ್ರೇ, ನನ್ನನ್ನು ನೀನೇ ಕಾಪಾಡಬೇಕಪ್ಪ. ಮಾವ 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 ಹೇಗಿದೆ? ಮತ್ತೆ ನೋಡು ಮಾವ ಅಂತಿರೋದು. ಸಾನು, ಸಾರಿ ರಮೇಶ, ಕೋಪ ಮಾಡ್ಕೋಬೇಡ. ಹೇಳು ಕಾಫಿ ಹೇಗಿದೆ ಅಂತ ಹೇಳೋ ಪ್ಲೀಸ್. ನಾಟ್ ಬ್ಯಾಡ್. ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿನಗಿಡಿಸ್ತಾ? ಹೇಳೋ ರಮೇಶ, ನಿಜ ಏನೋ? ಹೌದು ಕಣೆ, ನಿಜವಾಗ್ಲೂ ಚೆನ್ನಾಗಿದೆ. ಹೌದು, ಇಷ್ಟೊಳ್ಳೆ ಕಾಫಿ ಮಾಡೋದನ್ನ ಹೇಗೆ ಕಲ್ತ್ಕೊಂಡೆ ನೀನು? ಏನು ನಿಜ ಚೆನ್ನಾಗಿದ್ಯಾ? ಹೆಂಗೆ, ನಾನು ಹೇಳಿರ್ಲಿಲ್ವಾ ನಿನ್ಗೆ ನಾನೀಗ ಅಡುಗೆ ಎಲ್ಲ ಮಾಡೋದು ಕಲ್ತಿದ್ದೀನಿ ಅಂತ? ಹಾಗಿದ್ರೆ ಹೇಳೋ ರಮೇಶ, ನಾನು ಮಾಡಿರೋ ಕಾಫಿನೂ ನೀನು ಹೆಂಡತಿ ಮಾಡಿರೋ ಹಾಗೆ ಇದೆಯಾ? ಹೇಳೋ. ಚೆನ್ನಾಗಿದೆ, ಆದರೆ ಅವಳು ಮಾಡೋ ಅಷ್ಟು ಟೇಸ್ಟ್ ಬಂದಿಲ್ಲ ಅಷ್ಟೇ. ಓಹೋ, ನೀನು ಹೆಂಡತಿ ನನಗಿಂತ ಚೆನ್ನಾಗಿ ಕಾಫಿ ಮಾಡ್ತಾಳಾ? ನೋಡೇ ಬಿಡೋಣ ಕಣೋ, ನಾನು ನೋಡ್ತೀನಿ. ಅವಳು ಯಾವಾಗಾದ್ರೂ ಬರ್ತಾಳಲ್ಲ, ಆಗ ಮಾಡಿಸ್ಕೊಂಡು ಕುಡಿತೀನಿ, ನೋಡ್ತೀನಿ ಅವಳು ಹೇಗೆ ಮಾಡ್ತಾಳೆ ಅಂತ. ಸರಿ, ಅದಕ್ಕೇನಂತೆ, ಬಾ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಗ ಅವಳು ಕೈಯಾರೆ ಕಾಫಿ ಮಾಡಿಕೊಡ್ತಾಳೆ, ಕುಡಿದು ನೋಡು, ಹಾಗೆ ಹೇಳು. ಆಯಿತು ಬಿಡಪ್ಪ. ಅದು ಸರಿ ಸಾನ್ವಿ, ನಿನಗೆ ಬಿಸಿನೀರು ಕೂಡ ಕಾಯ್ಸಕ್ಕೆ ಬರ್ತಿರ್ಲಿಲ್ವಲ್ಲ? ಇಷ್ಟು ಚೆನ್ನಾಗಿ ಅಡುಗೆ ಕಾಫಿ ಮಾಡೋದೆಲ್ಲ ಹೇಗೆ ಕಲ್ತ್ಕೊಂಡೆ? ಅದೇ ಕಣೋ, ಹೋದ್ಸಲಿ ನಾನು ರಜೆಗೆ ಬಂದಾಗ ನಿಮ್ಮಿಬ್ರಿಗೂ ನಾನು ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿ ಅದನ್ನ ನೀವು ತಿಂದು ಅದರಿಂದ ನಿಮ್ಮಿಬ್ರಿಗೂ ಹೇಗೆಲ್ಲ ಆಗೋಗಿತ್ತಲ್ಲ, ವಾಮಿಟು, ಲೂಸ್ ಮೋಷನ್ ಎಲ್ಲ. ಅದಕ್ಕೇನೆ ಆಗ ಅತ್ತೆ ಬೈದ್ರಲ್ಲ, ಅದಕ್ಕೇನೆ ಮನೆಗೆ ಹೋದ್ಮೇಲೆ ಅಮ್ಮನ ಹತ್ರ ಎಲ್ಲ ಹೇಳಿ ಕಲ್ತ್ಕೊಂಡೆ. ಇನ್ಮೇಲೆ ನಿಮ್ಮ ಮನೆಗೆ ಬರೋ ಮುಂಚೆ ನಾನು ಅಡುಗೆ ಕಲ್ತ್ಕೊಂಡೇ ಬರಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದೆ. ಆಗಿಂದ ಅಮ್ಮನ ಹತ್ರ ಹೇಳಿ ಕಲ್ತ್ಕೊಂಡೆ. ಓ ಹೌದಾ, ಗುಡ್ ಗುಡ್, ಒಳ್ಳೆ ಕೆಲಸ ಮಾಡಿದೆ ಬಿಡು. ಅರೆ, ಅಪ್ಪಾಜಿ ಬರ್ತಿದ್ದಾರೆ. ಹೌದು, ಮಾವನ ಜೊತೆಗೆ ಜಾನು ಬರ್ತಿದ್ದಾಳೆ. ಹಾಯ್ ಜಾನು. ಹಾಯ್ ಸಾನು. ಹೇ ಸಾನು, ಯಾವಾಗ ಬಂದೆ ನೀನು? ಹಾಯ್ ಜಾನು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ, ನೀನು ಹೇಗಿದ್ಯಾ? ಯಾವಾಗ ಬಂದೆ ಹೆಂಡತಿ ಮನೆಯಿಂದ? ಓಹೋ, ಬಂದ್ಬಿಟ್ಟಿದ್ಯಾ? ಹೆಂಡತಿ ಬಿಟ್ಟು ಕಳಿಸಿದಾಳೆ, ಪರವಾಗಿಲ್ವೇ? ಜಾನು, ಯೋನವ ಮಾತಾಡ್ತಿದ್ದೀನಾ? ನಾನೇನು ಹೇಳಿದೆ ಅಪ್ಪಾಜಿ, ಇರೋದೇ ತಾನೇ ಹೇಳ್ತಿರೋದು. ಅಮ್ಮ ನನಗೆ ಫೋನಲ್ಲಿ ಎಲ್ಲ ಹೇಳಿದ್ರು, ಇವನು ಮಗು ಆದಾಗ ಹೋದವನು ಅಲ್ಲೇ ಇದ್ದಾನೆ ಅಂತ. ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಬಂದಿಲ್ವಂತೆ, ಈಗೇನೋ ಬಂದ್ಬಿಟ್ಟಿದ್ದಾನಲ್ಲ, ಅದಕ್ಕೆ ಈ ಥರ ಕೇಳಿದೆ ಅಷ್ಟೇ.
ಅಲ್ಕಣವ ಈಗಷ್ಟೇ ಅಷ್ಟಲಿಂದ ಮನೆಗೆ ಬರ್ತಿದ್ದಿ ಆಗಲೇ ತೆಗ್ದ ನಿಂದು ಕೊಂಕ್ ಮಾತುಗಳನ್ನ ನಡಿಯವ ನಡಿ ಒಳಕ್ಕೆ ಇವನವ್ರವ್ವ ಹೇಳದ್ಲಂತೆ ಇವಳು ಕೇಳದ್ಲಂತೆ ಅವನು ನಿನ್ಗಿಂತ ದೊಡ್ಡವನು ಹೊಸಿ ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕ ನಡಿ ನಡಿ ನಿನ್ಗಂತೂ ಯೋಟ್ ಬುದ್ಧಿ ಹೇಳ್ಬೇಕು ಈ ಕೊಂಕ್ ಮಾತಾಡೋದಕ್ಕೆ ನಾನು ನಿನ್ನ ತಗೊಂಡೋಗಿ ಹಾಸ್ಟ್ಲಿಗೆ ಹಾಕಿದ್ದು ಮತ್ತೆ ನೀನು ನಿನ್ನ ಚಾಡಿನ ಮತ್ತೆ ಶುರು ಮಾಡ್ದಲ್ಲ ನಡಿಯವ ನಡಿ ಈಗಷ್ಟೇ ಬತ್ತಿದ್ದಿ ನಡಿ. ಯಾವಾಗ ಬಂದ್ಲಾ ರಮೇಶ, ನೀನು ಯಾವಾಗ ಬಂದೆ? ಆಗಲೇ ಬಂದೆ ಅಪ್ಪಾಜಿ. ನಾನು ಬಂದಾಗ ನೀವು ಇರಲಿಲ್ಲ, ಎಲ್ಲೋಗಿದ್ರಿ? ಆಗೋ ಇಲ್ಲಿ ಬಂದವಳಲ್ಲಪ್ಪ ನಿನ್ನ ತಂಗವ್ವ ಇವಳವ ಕರ್ಕೊಬರೋದಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಿ. ಓ ಹೌದಾ ಅಪ್ಪಾಜಿ, ಸರಿ. ರಮೇಶ ಮಗ ಸುಷ್ಮಾ ಹೆಂಗವ್ರಪ್ಪ? ಎಲ್ಲ ಚೆನ್ನಾಗಿದ್ದಾರೆ? ಬೀಗ್ರೆಲ್ಲ ಹೆಂಗವ್ರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಪ್ಪಾಜಿ. ಮಾವ ನಿಮ್ಮನ್ನೇ ಕೇಳ್ತಿದ್ರು. ನನಗೂ ಫೋನ್ ಮಾಡಿದ್ರು, ನೀನೇನೋ ಹೇಳ್ದೆ ಬಂದಂತೆ. ಅಯ್ಯೋ ಅದು ಅಪ್ಪಾಜಿ, ನಾನು ಹೊರಬೇಕಾದ್ರೆ ಮಾವ ಇರಲಿಲ್ಲ, ಅದಕ್ಕೆ ಬಂದಮೇಲೆ ಹೇಳ್ಬಿಡಿ ಅಂತ ಹೇಳಿ ಬಂದೆ. ಅದು ಅಲ್ಲದೆ ನೀವು ಫೋನ್ ಮಾಡಿದ ತಕ್ಷಣ ಅಮ್ಮಂಗೆ ಹುಷಾರಿಲ್ಲ ಅಂತ ಬೇರೆ ಹೇಳಿದ್ರಲ್ಲ, ಅದಕ್ಕೆ ನಾನು ತಕ್ಷಣ ಹೊರಟು ಬಂದೆ. ಸರಿ ಸರಿ, ನಾನು ಹೇಳ್ದೆ ಬಿಡು, ನಿಮ್ಮ ಮಾವ ಇಂಥವ ನಾನು ಮಾತಾಡಿದೆ. ಸರಿ ಅಪ್ಪಾಜಿ. ಸರಿ ಸರಿ, ನಡೀರಿ ಹಂಗಾರೆ. ಎಲ್ಲ ಇದ್ಯಾಕೆ ಇಲ್ಲಿ ನಿಂತಿದ್ದೀರಾ ಆಚೆ ಕಡೆ? ನಡೀರಿ ಒಳಗೆ ನಡೀರಿ. ಮಗ ಜಾನು ನಡಿಯವ, ಸಾನ್ವಿ ನಡಿಯವ. ಹಾ ಮಾವ, ನೀವು ಹೊರಡಿ, ಬರ್ತೀವಿ. ಸರಿ ಸರಿ ಬರ್ರಿ. ಜಾನು ಹೇಗಿದ್ಯಾ? ಎಕ್ಸಾಮ್ ಮುಗೀತಾ? ಹೇಗೆ ಮಾಡಿದೆ ಎಕ್ಸಾಮ್ ಎಲ್ಲ? ಚೆನ್ನಾಗೇ ಮಾಡಿದ್ದೀನಿ ಅಣ್ಣ. ಹೌದಾ, ಗುಡ್. ಎಷ್ಟು ದಿವಸ ಹಾಲಿಡೇಸು? 15 ಡೇಸ್ ಇದೆ ಅಣ್ಣ. ಏನು ಬರೀ 15 ದಿವಸ ಏನೇ? ಹ್ಞೂ ಕಣೆ, ಬರೀ 15 ದಿವಸ ಅಷ್ಟೇ. ನಿಮಗೆ? ನನಗೆ 1 ಮಂತ್ ಹಾಲಿಡೇ ಕಣೆ. ನೀನೇ ಲಕ್ಕಿ ಅಮ್ಮ, 1 ಮಂತ್ ಹಾಲಿಡೇ ಕೊಟ್ಟಿದ್ದಾರೆ. ಅದು ಅಲ್ಲದೆ ಮನೆಯಿಂದನೇ ಕಾಲೇಜಿಗೆ ಹೋಗ್ತೀಯಾ ಬರ್ತೀಯಾ. ನಾನು ನೋಡು ಹಾಸ್ಟೆಲಲ್ಲಿ ಇಟ್ಕೊಂಡು ಆ ಊಟ ತಿನ್ನಕ್ಕಾಗೋದಿಲ್ಲ ಕಣೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಹೌದೇನೆ ಜಾನು? ಹ್ಞೂ ಕಣೆ. ಸರಿ ಹಾಗಿದ್ರೆ ಬಾ, ನಾನು ನಿನಗೆ ಇವಾಗ ಇರೋ 15 ದಿವಸದಲ್ಲಿ ಒಳ್ಳೊಳ್ಳೆ ತಿಂಡಿ ಮಾಡ್ಕೊಡ್ತೀನಿ, ನೀನು ತಿನ್ನುವಂತೆ. ನಿನ್ಗೇನು ಇಷ್ಟ ಅಂತ ಹೇಳು, ನಾನು ಫಟಾಫಟ್ ಅಂತ ಮಾಡ್ಕೊಡ್ತೀನಿ, ಆಯ್ತಾ? ಏನು ನೀನ್ ತಿಂಡಿ ಮಾಡ್ಕೊಡ್ತೀಯಾ? ಅಮ್ಮ ತಾಯಿ, ಯಾಕೆ ಎಲ್ಲ ಮರ್ತೋಯ್ತಾ ಹಳೇದೆಲ್ಲ? ನಿನ್ಗೂ ನಿನ್ ತಿಂಡಿಗೂ ದೊಡ್ಡ ನಮಸ್ಕಾರ ಅಮ್ಮ. ದಯವಿಟ್ಟು ಅಡಿಗೆ ಮಾಡ್ತೀನಿ ಅನ್ನೋ ಮಾತು ಮಾತ್ರ ಹೇಳ್ಬೇಡ ಕಣೆ ಪ್ಲೀಸ್. ಒಂದು 15 ದಿವಸ ಆದ್ರೂ ನಮ್ಮ ಅಮ್ಮನ ಕೈಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ. ನೀನು ಇವತ್ತೇ ನನ್ನ ಓಡೋಗೋಂಗ್ ಮಾಡಬೇಡ ಕಣೆ ಪ್ಲೀಸ್. ಏ ಜಾನು, ಏನೇ ಹೀಗೆ ಮಾತಾಡ್ತಿದ್ಯಾ? ನಾನು ಈಗೆಲ್ಲ ಅಡುಗೆ ಎಲ್ಲ ಕಲ್ತ್ಕೊಂಡು ಬಂದಿದ್ದೀನಿ ಕಣೆ. ಬೇಕಾದ್ರೆ ರಮೇಶನ್ನ ಕೇಳು. ಏನು ರಮೇಶ, ನೀನು ಸುಮ್ಮನೆ ಇದೆಯಲ್ಲ, ಹೇಳು. ಜಾನು ಹೇಳ್ತಾ ಇದ್ದಾಳೆ ಅಡುಗೆ ಎಲ್ಲ ಕಲ್ತ್ಕೊಂಡು ಬಂದಿದ್ದೀನಿ ಅಂತ. ಆದರೆ ಏನು ಮಾಡ್ತಾಳೋ? ಹೇ ಯಾಕೋ ರಮೇಶ, ನಾನು ಈಗಷ್ಟೇ ನೀನು ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಿಲ್ವೇನೋ? ಆದ್ರೂ ಇವಾಗಷ್ಟೇ ಹೇಳ್ದೆ ಕಾಫಿ ಚೆನ್ನಾಗಿದೆ ಅಂತ. ಈಗ ನಿನ್ ತಂಗಿ ಬಂದ್ಲು ಅಂತ ಈ ತರ ಎಲ್ಲ ಹೇಳ್ತಿದ್ಯಾ? ಸರಿಯಾಗಿದ್ಯಾ ನೀನು? ಏನು ಅಣ್ಣ, ನೀನು ಇವಳು ಮಾಡ್ಕೊಟ್ಟಿರೋ ಕಾಫಿ ಕುಡಿತಿದ್ಯಾ? ಏನು ಮಾಡೋದು, ಕುಡಿಲೇಬೇಕಲ್ಲ. ರಮೇಶ, ದಿಸ್ ಇಸ್ ಟೂ ಮಚ್. ಹೋಗೋ, ಈಗಷ್ಟೇ ನೀನು ಮಾಡ್ಕೊಂಡು ಬಂದಿರೋ ಕಾಫಿ ಚೆನ್ನಾಗಿದೆ, ಯಾವಾಗ ಕಲ್ತ್ಕೊಂಡೆ ಅಂತ ಎಲ್ಲ ನನ್ನನ್ನು ಹೊಗಳ್ಬಿಟ್ಟು ಈಗ ನಿನ್ನ ತಂಗಿ ಬಂದಮೇಲೆ ಈ ಥರ ಪ್ಲೇಟ್ ಚೇಂಜ್ ಮಾಡ್ತೀಯಾ? ನಾನು ಅತ್ತೆಗೆ ಹೇಳ್ತೀನಿರು. ಏ ಜಾನು, ನೀನು ಇವ್ನ ಮಾತು ಕೇಳಬೇಡ್ವೆ. ಬೇಕಿದ್ರೆ ಬಾ, ಈಗಷ್ಟೇ ಬಂದಿದ್ಯಾ, ನಿನಗೂ ಕಾಫಿ ಮಾಡ್ಕೊಡ್ತೀನಿ. ಅದು ಹೇಗಿದೆಯಾ ಅಂತ ನೀನು ಕುಡಿದು ನೋಡು, ಆಮೇಲೆ ಬೇಕಿದ್ರೆ ಮಾತಾಡು. ಏನು ಕಾಫಿನಾ? ಪ್ಲೀಸ್ ಗಣೇಶ, ಇವತ್ತೊಂದು ದಿವಸ ನಾನು ಬಿಟ್ಬಿಡೆ, ನೀನು ನಾಳೆ ಏನಾದರೂ ಮಾಡಿಕೊಡು ಪ್ಲೀಸ್ ಗಣೆ. ಇವತ್ತು ಮಾತ್ರ ಬೇಡ. ಈಗ ಫಸ್ಟ್ ನಾನು ಹೋಗಿ ಅಮ್ಮನ್ನ ನೋಡ್ತೀನಿ. ಅಮ್ಮ ಹೇಗಿದ್ದಾರೋ ಏನೋ, ಹುಷಾರಿಲ್ಲ ಅಲ್ವಾ? ಅಮ್ಮಂಗೇನಾದರೂ ಆದರೆ ನಾನು ನೋಡ್ಕೊಳಕ್ಕೆ ಅಂತ ಬಂದಿದ್ದೀನಿ. ಆಮೇಲೆ ನೀನು ಮಾಡಿಕೊಟ್ಟಿರೋ ಅಡುಗೆ ತಿಂದ್ಬಿಟ್ಟು ನನಗೆ ಏನಾದರೂ ಆಗೋದ್ರೆ ಯಾರೇ ನೋಡ್ಕೊಳ್ಳೋದು? ಪ್ಲೀಸ್ ಗಣೆ, ಬೇಡ ಕಣೆ. ಸರಿ ಸರಿ, ಈಗ ನಾನು ಮೊದಲು ಹೋಗಿ ಅಮ್ಮನ್ನ ನೋಡ್ತೀನಿ, ಆಯ್ತಾ? ಏಯ್ ಜಾನು, ಜಾನು ನಿಂತ್ಕೊಳೆ, 1 ನಿಮಿಷ ನಿಂತ್ಕೊಳೆ. ರಮೇಶ ನೋಡ್ತಾ ಇರೋ, ನೀವೆಲ್ಲ ನಾನು ಹೀಗೆ ಆಡ್ಕೋತಾ ಇರ್ರಿ. ಬೇಕಾಗಿ ನಾನು ನಿಮಗೆ ಊಟದಲ್ಲಿ ಏನಾದರೂ ಹಾಕೊಟ್ಬಿಡ್ತೀನಿ. ಅಮ್ಮ ತಾಯಿ, ನಿನ್ನ ಊಟದಲ್ಲಿ ಬೇಕಾಗಿ ಏನು ಹಾಕೋದೇನು ಬೇಡ, ನೀನು ಮಾಡೋ ಊಟ ತಿಂದರೆ ಸಾಕು. ನಮಗೆ ಅದಾಗ ಅದೇ ಏನಾದರೂ ಆಗ್ಬಿಡುತ್ತೆ. ಸರಿ ಬಾ, ಅಮ್ಮ ಎದ್ದಿದಾರ ಅಂತ ನೋಡೋಣ.
ನೋಡಿರಲ್ಲ ಫ್ರೆಂಡ್ಸ್ ಇವ್ರನ್ನ ಈ ಅಣ್ಣ ತಂಗಿ ಸೇರ್ಕೊಂಡು ನನ್ನ ಎಷ್ಟು ಕಿಂಡಲ್ ಮಾಡ್ತಾರೆ ಅಂತ. ನನಗೂ ಒಂದು ಟೈಮ್ ಬರುತ್ತೆ ಹಾಗೆ ಇವರಿಬ್ರನ್ನ ನೋಡ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ. ಧನ್ಯವಾದಗಳು.